ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು. ಆಲ್ಮೋಸ್ಟ್ ಇವಾಗ ಪ್ರೋಮೋ ಹೇಗೆ ಬಿಡ್ತಿದ್ದಾರೆ ಅಂತಂದ್ರೆ, ಯಾವುದೋ ಪ್ರೋಮೋಗೆ ಯಾವುದೋ ಇಲ್ಲಿ ಜಾಯಿನ್ ಮಾಡಿಬಿಟ್ಟು ಬಿಡ್ತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರೋಮೋ ಬಿಟ್ಟಿದ್ರು ಮಧ್ಯಾಹ್ನನೇ. ಅದಾದ್ಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಮತ್ತೆ ಜಾನ್ವಿ ಅವ್ರದ್ದು ಪ್ರೋಮೋ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರದ್ದು ಜಾನ್ವಿ ಅವ್ರದ್ದು ಈ ಒಂದು ಪ್ರೋಮೋ ಬಂದ್ಬಿಟ್ಟು ಫಸ್ಟೇ ಬಿಡಬೇಕಿತ್ತು. ಇಲ್ಲಿ ಈ ಸತಿ ಎಡಿಟಿಂಗ್ ಹೇಗಾಗಿದೆ, ಪ್ರೋಮೋ ಹೇಗಾಗಿದೆ ಅಂತಂದ್ರೆ ಬೇಕಾಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಸದ್ಯ ಒಂದು ಲೈವ್ ಅಪ್ಡೇಟ್ ಕೊಡಬೇಕಿತ್ತು, ಮತ್ತೆ ಇದೊಂದು ಪ್ರೋಮೋದು ಕೂಡ ರಿವ್ಯೂ ಕೊಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಿದ್ದೇನೆ. ಇಲ್ಲಿ ಅಶ್ವಿನಿ ಗೌಡ ಅವ್ರ ಕಣ್ಣಲ್ಲಿ ನೀರು ಬಂದ್ರೆ ಮಾತ್ರನೇ ಅದು ಕಣ್ಣೀರು, ಬೇರೆಯವ್ರ ಕಣ್ಣಲ್ಲಿ ನೀರು ಬಂದ್ರೆ ಅದು ಡವ್ವು. ಯಾರಾದ್ರೂ ಇಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಅವ್ರ ತನ ಇಲ್ಲಿ ಯಾರೋ ತುಳಿತಿದ್ದಾರೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಈಗ ಜಾನ್ವಿ ಅವ್ರಿಗೆ ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಇಬ್ರಿಗೂ ಕೂಡ ಇಲ್ಲಿ ಪತ್ರ ಕಳಿಸಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಆಲ್ಮೋಸ್ಟ್ ಪತ್ರನ ಬಿಟ್ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಜಾನ್ವಿ ಅವ್ರಿಗೆ ಪತ್ರನ ಬಿಟ್ಕೊಡಕ್ಕೆ ಆಯ್ತು, ಯಾಕಂದ್ರೆ ಅವ್ರ ಒಂಥರ ಹೀರೋಯಿನಿಸಮ್ ತೋರಿಸ್ಬೇಕಲ್ವಾ, ಹೀರೋ ಅಲ್ಲ ಹೀರೋಯಿನಿಸಮ್ ತೋರಿಸ್ಬೇಕಲ್ವಾ, ನಾಯಕಿ ಅಂತ ಅಂದ್ಬಿಟ್ಟು ಅನಿಸ್ಕೋಬೇಕು. ಅದಕ್ಕೋಸ್ಕರನೇ ಇಲ್ಲಿ ಪತ್ರನ ಬಿಟ್ಕೊಟ್ರು. ಇದೇ ಕೆಲಸನ ಇಲ್ಲಿ ರಕ್ಷಿತ್ ಅವ್ರಿಗೂ ಕೂಡ ಮಾಡ್ಬೋದಿತ್ತಲ್ವಾ. ಪಾಪ ಅವ್ರೇನ್ ಮಾಡಿದ್ರು, ಅವ್ರ ಕಣ್ಣಲ್ಲಿ ನೀರು ಬಂದ್ರೆ ಅದು ನೀರಲ್ವಾ. ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಒಂದು ಪ್ರೋಮೋಗೆ ಕ್ಯಾಪ್ಷನ್ ಕೊಟ್ಟಿರೋದೇ ಇಲ್ಲಿ ಮನೆಯಿಂದ ಬಂದ ಪತ್ರ ದೂರವಾಗಿರುವ ಜಾನ್ವಿ ಅಶ್ವಿನಿನ ಹತ್ರ ಮಾಡುತ್ತಾ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಹೀಗೆ ಕೊಡೋಕ್ಕಿಂತ ಅಶ್ವಿನಿ ಡವ್ ಮಾಡ್ತಾ ಇದ್ದಾರಾ, ಜಾನ್ವಿನ ಇಲ್ಲಿ ಬಳೆಗೆ ಹಾಕೊಳಕ್ಕೆ ಅಂತ ಕೊಟ್ಟಿದ್ರೆ ಸಖತ್ತಾಗಿ ಇಲ್ಲಿ ಸೂಟ್ ಆಗಿರೋದು. ಆಲ್ಮೋಸ್ಟ್ ಇವಾಗ ಲೈವ್ ನೋಡ್ತಿರೋಗೆ ಇಲ್ಲಿ ಗೊತ್ತಿರುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಇಬ್ರು ಕೂಡ ಇಲ್ಲಿ ನಗನಗತಾ ಖುಷಿಯಿಂದ ಮಾತಾಡ್ಕೊಂಡು ಇದ್ದಾರೆ. ನಾನು ತಪ್ಪು ಅಂತ ಹೇಳ್ತಲ್ಲ, ಆದ್ರೆ ಇಲ್ಲಿ ರಕ್ಷಿತಾ ಅವ್ರಿಗೆ ಒಂದು ಲೆಟ್ರ್ ಬರಬೇಕಿತ್ತಲ್ಲ, ಅದನ್ನ ಇಲ್ಲಿ ಅಶ್ವಿನಿ ಗೌಡ ಅವರಿಂದನೇ ಇಲ್ಲಿ ಅವರೇ ಇಲ್ಲಿ ತಪ್ಪಿಸಿದ್ದು. ಆಲ್ಮೋಸ್ಟ್ ಕಾಕ್ರೋಚ್ ಸುದಿ ಅವರು ಕೂಡ ಇಲ್ಲಿ ಚಂದ್ರಪ್ರಭಾ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಆಲ್ಮೋಸ್ಟ್ ಇಲ್ಲಿ ನೀವಿಬ್ರು ಕೂಡ ಬೇಕಂತಾನೆ ಮಾಡಿದ್ದು, ಇದನ್ನ ಮಾತ್ರ ನಾನು ಒಪ್ಪಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ರಕ್ಷಿತಾ ಅವರು ಇಲ್ಲಿ ನಾಮಿನೇಟ್ ಆಗಬೇಕು, ಯಾಕಂದ್ರೆ ಇವಾಗ ಪತ್ರ ಸಿಕ್ಕಿದ್ರೆ ಅವ್ರು ಸೇವ್ ಆಗ್ತಾರಲ್ವಾ, ಅದಕ್ಕೋಸ್ಕರ. ಮತ್ತೆ ಇನ್ನೊಂದೇನು ಅಂತಂದ್ರೆ ಹಾಗೆ ಸಾಧಿಸ್ತಿದ್ದಾರೆ, ದ್ವೇಷ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವಳ ಮಾತನ್ನ ನಾವ್ ಯಾಕೆ ಕೇಳಬೇಕು ಇಲ್ಲಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಇಲ್ಲಿ ಬಿಗ್ ಬಾಸ್ ಮೇಲೆ ಯಾರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ಕೆಲವೊಬ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರ ವ್ಯಕ್ತಿತ್ವನ ಇಲ್ಲಿ ಅವರೇ ಇಲ್ಲಿ ಸಾಯಿಸ್ಕೊಂತಿದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಅಂದ್ರೆ ಅವ್ರ ಕಾಲ್ ಕೆಳಗಡೆ ಅವರೊಂದು ವ್ಯಕ್ತಿತ್ವನ ಅವರೇ ತುಳ್ಕೊಂತಿದ್ದಾರೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಟಾಸ್ಕ್ ಕೊಡ್ಲಿಲ್ಲ. ಇಲ್ಲಿ ಜನಗಳ ಒಪಿನಿಯನ್ ಏನಿದೆ, ನೀವು ಹೇಗೆ ಪ್ರೂವ್ ಮಾಡ್ಕೊಂತೀರಾ, ಇಲ್ಲಿ ಜನಗಳು ನಿಮ್ಮನ್ನ ಹೇಗೆ ಉಳಿಸ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೇಳಿದ್ರು. ಏನು ಟಾಸ್ಕ್ ಇಲ್ಲ, ಓಕೆ. ಕೆಲವೊಬ್ರು ಒಂದು ಆಕ್ಟಿವಿಟಿ ಇಲ್ಲಿ ಮಾಡ್ತಾರೆ, ಚಟುವಟಿಕೆಗಳನ್ನ ಇಲ್ಲಿ ನಡೆಸ್ತಿದ್ದಾರೆ. ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರದೇ ಒಂದು ಲೋಕದಲ್ಲಿ ಇದ್ದಾರೆ. ಒಬ್ಬೊಬ್ರು ಪ್ರೇಮ ಲೋಕದಲ್ಲಿ ಇದ್ದಾರೆ, ಇನ್ನೊಬ್ರು ಜಗಳ ಆಡೋ ಲೋಕದಲ್ಲಿ ಇದ್ದಾರೆ, ಇನ್ನೊಬ್ರು ಹೊಡೆಯೋ ಲೋಕದಲ್ಲಿ ಇದ್ದಾರೆ. ನಾನು ಯಾರಿಗೆ ಬೇಕಾದ್ರೂ ಹೊಡಿಬಹುದು. ಈ ಒಂದು ವಿಚಾರ ಯಾರ್ದು ಅಂತ ನಿಮ್ಗೆ ಗೊತ್ತಿದೆ. ಒಂದು ಪ್ರೇಮ ಲೋಕ ಅಂದ್ರು ಯಾವ ಒಂದು ಜೋಡಿ ಇಲ್ಲಿ ಆತರ ಮಾಡ್ತಾ ಇದಾರೆ ಅಂತ ಗೊತ್ತಿದೆ. ಇವಾಗ ಸದ್ಯ ಇಂಥವ್ರನ್ನ ನೋಡಿದ್ರೆ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಿರ್ತೀರಾ, ದರ್ಶನ್ ಅವ್ರದ್ದು ಡೈಲಾಗು ಇಂಥವ್ರನ್ನ ನೋಡಿದ್ರೆ ಎಷ್ಟು ಅಯ್ಯೋ ಅನ್ಸುತ್ತೆ ಅಂತ ಕೂಡ ಇಲ್ಲಿ ಆ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಈ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಸೂಟ್ ಆಗುತ್ತೆ. ಇಲ್ಲಿ ರಿಷಾ ಅವರು ಮತ್ತಿಲ್ಲಿ ರಾಶಿಕಾ ಅವರು ಇಬ್ರು ಕುತ್ಕೊಂಡು ಈ ಮನೆಯಿಂದ ಯಾರು ಬಿಗ್ ಬಾಸ್ ಮನೆಯಿಂದ ಈ ವೀಕ್ ಯಾರು ನಾಮಿನೇಷನ್ ಆಗಿದ್ದಾರೆ, ಮತ್ತೆ ಇಲ್ಲಿ ಸೇವ್ ಯಾರಾದ್ರೂ ಎಲಿಮಿನೇಟ್ ಯಾರಾಗ್ಬೋದು ಅಂತ ಅಂದ್ಬಿಟ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಏನು ತಪ್ಪಿಲ್ಲ ಬಿಡಪ್ಪ ಅನ್ಬೋದು. ಆದ್ರೆ ಇಲ್ಲಿ ಗಿಲ್ಲಿನ ಹೇಗೆ ಹೊಡಿಬೇಕು ಅಂತ ಅಂದ್ಬಿಟ್ಟು ಇವರಿಬ್ರು ಪ್ಲಾನ್ ಮಾಡ್ತಾರೆ. ಇಲ್ಲಿ ರಾಶಿಕಾ ಅವ್ರಿಗೆ ಅವ್ರದೊಂದು ಪತ್ರ ಸಿಗ್ಲಿಲ್ಲ ಅನ್ನೋ ಫೀಲಿಂಗ್ ಅಲ್ಲ, ಇಲ್ಲಿ ಗಿಲ್ಲಿ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿನ ಹೇಗೆ ಹೊಡಿಬೇಕು, ಗಿಲ್ಲಿ ಅವರು ಸ್ವಲ್ಪ ಕುಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲಿ ರಿಷಾ ಅವ್ರ ಹತ್ರ ಇದನ್ನೇ ಮಾತಾಡ್ತಿದ್ದು, ನಿನಗೆ ಪತ್ರನ ಇಲ್ಲಿ ಹರಿದಾಕೋ ಚಾನ್ಸ್ ಸಿಕ್ಕಿತ್ತಲ್ಲ, ಇಬ್ರು ಪತ್ರ, ನೀನ್ ಯಾಕೆ ಗಿಲ್ಲಿ ಪತ್ರ ಮತ್ತೆ ಕಾವ್ಯನ್ ಪತ್ರ ತಗೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಫಸ್ಟಿಗೆ ಇಲ್ಲಿ ಇಬ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಗಿಲ್ಲಿನ ಹೊಡಿಬೇಕು ಅಂತಂದ್ರೆ ಫಸ್ಟ್ ಕಾವ್ಯನ ಹೊಡಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಗಿಲ್ಲಿಗೆ ಫೀಲ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಕಾವ್ಯನ ಟಾರ್ಗೆಟ್ ಮಾಡಬೇಕು, ಕಾವ್ಯನ ತೆಗಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಇಲ್ಲಿ ಗಿಲ್ಲಿಗೆ ಎಫೆಕ್ಟ್ ಆಗುತ್ತೆ. ಅವಾಗ ಇಲ್ಲಿ ಕಾವ್ಯನ ಟಾರ್ಗೆಟ್ ಮಾಡ್ಬಿಟ್ರೆ ಗಿಲ್ಲಿ ಸ್ವಲ್ಪ ಕುಗ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಎಷ್ಟು ಚೀಪಾಗಿ ಯೋಚನೆ ಮಾಡ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಬಂದಿರೋದು ಏನಕ್ಕೆ ಅಂತ ಮರ್ತು ಬಿಟ್ಟು ಇವರಿಬ್ರು ಆಟನ ಆಡ್ತಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಪ್ಲಾನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ರಾಶಿಕಾ ಅವರೇ ಇಲ್ಲಿ ಹೇಳಿದ್ದು, ನೀನು ಗಿಲ್ಲಿ ಪತ್ರನ ಹರಿದಾಕ್ಲೇಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದು. ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದನ್ನ ಅವರು ಚೂಸ್ ಮಾಡ್ಕೋಬೇಕಿತ್ತಂತ. ಇಲ್ಲಿ ಸೂರಜ್ ಅವ್ರದ್ದು ಮತ್ತೆ ಇಲ್ಲಿ ಸ್ಪಂದನ ಅವ್ರದ್ದು ಚೂಸ್ ಮಾಡ್ಕೋಬಾರ್ದಿತ್ತು. ನೀನು ಗಿಲ್ಲಿನ ಟಾರ್ಗೆಟ್ ಮಾಡಂಗಿದ್ದಿದ್ರೆ ಫಸ್ಟ್ ನೀನೇನಾದ್ರೂ ಗಿಲ್ಲಿನ ಬೀಳಿಸ್ಬೇಕು ಅಂತಂದ್ರೆ ಇಲ್ಲಿ ನೀನು ಕಾವ್ಯನ ಟಾರ್ಗೆಟ್ ಮಾಡು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಏನೊಂದು ಲ್ಯಾಂಗ್ವೇಜ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ರಿಷಾ ಅವ್ರಿಗೆ ಅರ್ಥ ಆಗಲ್ಲ. ಲೂಸು, ನಾನು ಫಸ್ಟ್ ಇಲ್ಲಿ ಹೇಳದ್ನಲ್ಲ, ಇದನ್ನೇ ನಿನ್ ತಲೆಗೆ ಹೋಗ್ಲಿಲ್ವಲ್ಲ, ನೀನ್ ಯಾಕೆ ಇಲ್ಲಿ ಪತ್ರನ ಹರಿದಾಕ್ಲಿಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಇಲ್ಲಿ ರಿಷಾ ಅವ್ರು ಹೇಳ್ತಾರೆ, ಹೋ ಹೌದಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾರೆ.
ಎಂಥ ಆ್ಯಕ್ಟಿಂಗು, ಈ ಒಂದು ಆ್ಯಕ್ಟಿಂಗು ಸ್ವಲ್ಪ ಅವರೊಂದು ಗೇಮಲ್ಲಿ ಮತ್ತಿಲ್ಲಿ ಯಾವುದಾದ್ರೂ ಬೇರೆ ಟ್ಯಾಲೆಂಟಲ್ಲಿ ತೋರಿಸ್ರೆ ಚೆನ್ನಾಗಿರುತ್ತೆ. ಬಟ್ ಯಾರ ಮನೇನ ಹೆಂಗೆ ಹಾಳು ಮಾಡಬೇಕು ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರಲ್ಲ, ಈ ರೀತಿಯಾದ ಒಂದು ಸಿಚುವೇಶನ್ ಇವ್ರು ತುಂಬಾ ಚೆನ್ನಾಗಿ ಇಲ್ಲಿ ಸೂಟ್ ಆಗುತ್ತೆ. ಎಂಥ ಚೀಪ್ ಮೆಂಟಾಲಿಟಿ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದ ಚೀಪ್ ಮೆಂಟಾಲಿಟಿ ಸ್ಪರ್ಧಿಗಳಿಗೆ ಯಾಕೆ ಚಾನ್ಸ್ ಆದರೂ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅನ್ಸ್ಬಿಡುತ್ತೆ. ಸದ್ಯ ಬಿಗ್ ಬಾಸ್ ಲೈವಲ್ಲಿ ತುಂಬ ಹೊತ್ತಾಯ್ತು ಆಲ್ಮೋಸ್ಟ್ ಇದು ನಡೆದು. ಇದೊಂದು ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಇವಾಗ ಇವರಿಬ್ಬರು ಕೂಡ ಚರ್ಚೆ ಮಾಡ್ತಿದ್ದಾರೆ. ಇದ್ರ ಬದಲು ಅವ್ರ ಹತ್ರ ಏನೊಂದು ವ್ಯಕ್ತಿತ್ವ ಇದೆ, ಏನೊಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ಅದನ್ನ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಹಾನೆಸ್ಟ್ ಆಗಿ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.